ಕೋಟಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು ಭೂಮಿನೇ ಕಡಲು ನಾನು ಹಡಗು ಬಿರುಗಾಳಿ ಬಾಳೆಲ್ಲ ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ ಓ ಕಣ್ಣೀರು ಒರೆಸೊಲ್ಲ ಕಣ್ಣೀರ ಕೊಳ್ಳಲು ಯಾರು ಇಲ್ಲ ಕಣ್ಣೀರ್ಗೆ ಬೆಲೆ ಇಲ್ಲ ನನ್ನವ್ವ ಈ ದುನಿಯ ನಮಗಲ್ಲ. ಜಂಪ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಿನ್ನೆ ನಡೆದಿರತಕ್ಕಂಥ ಒಂದು ದುರ್ಘಟನೆ ಏನಿದೆ, ಆ ದುರ್ಘಟನೆಗೆ ಕಾರಣಗಳು, ಪರಿಹಾರಗಳು ಎಲ್ಲವೂ ಕೂಡ ಚರ್ಚೆ ಸಾಗ್ತಾನೆ ಇದೆ. ಆದರೆ ಅವರ ದೇಹಗಳು ಮಾತ್ರ ಸಿಗ್ತಾ ಇಲ್ಲ. ದೇಹಗಳು ಸಿಗಬೇಕು, ಅಟ್ಲೀಸ್ಟ್ ಅವರ ಕುಟುಂಬದವರಿಗಾದರೂ ದೇಹಗಳನ್ನು ನೋಡುವಂಥ ನೆಮ್ಮದಿನಾದರೂ ಸಿಗುತ್ತಾ ಅನ್ನೋಂಥ ನಿರೀಕ್ಷೆಯಲ್ಲಿ ನಾವು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಚರ್ಚೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಬಂದು ಸೇರ್ಕೊಂಡಿದ್ದಾರೆ, ಮೊಹಮ್ಮದ್ ರಫಿ, ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್. ಜೊತೆಗೆ ಏನು ಈಗ ಅನಿಲ್ ಮತ್ತು ಉದಯ್ ಇದ್ದಾರೆ, ಜೊತೆ ದುನಿಯಾ ವಿಜಯ್ ಇದ್ದಾರೆ, ಅವರೆಲ್ಲರ ಒಡನಾಡಿ ಕೂಡ ಆಗಿರ್ತಕ್ಕಂಥ ಮೊಹಮ್ಮದ್ ರಫಿ ನಮ್ಮೊಂದಿಗಿದ್ದಾರೆ. ಮೊಹಮ್ಮದ್ ರಫಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ಏನ್ ಹೇಳ್ತೀರಾ? ಈಗ ಒಂದು ಚರ್ಚೆಗಳು ಬರ್ತಾ ಈ ಬಾಡಿ ಬಿಲ್ಡಿಂಗ್ ಮಾಡುವಂಥದ್ದು, ಸಿಕ್ಸ್ ಪ್ಯಾಕ್ ಮಾಡುವಂಥದ್ದು, ಇವರೆಲ್ಲರಿಗೂ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನ ಹಾಕೊಂಡಿರ್ತಾರೆ, ಫುಡ್ ಅಲ್ಲಾಗ್ಲಿ ಅದೆಲ್ಲವೂ ಕೂಡ ಈ ತರದ ಸಿಚುವೇಶನ್ಸ್ಗಳಲ್ಲಿ ಎಫೆಕ್ಟ್ ಆಗುತ್ತಾ? ಹೇಗಂದ್ರೆ ಈಗ ನಾವು ಕಾಂಪಿಟಿಷನ್ ಹೋಗೋ ಟೈಮಲ್ಲಿ 5 days ಹಿಂದೆ ಏನ್ ಮಾಡ್ತೀವಿ, ಕಾರ್ಬ್ಸ್ ಅಂದ್ರೆ ಚಪಾತಿ, ರೈಸ್ ಆಗ್ಲಿ ಎಲ್ಲ ಕಟ್ ಡೌನ್ ಮಾಡ್ಬಿಡ್ತೀವಿ, ಬಾಡಿ ನಾರ್ಮಲ್ ಪೊಸಿಷನ್ ತಗೊಂಡ್ಬರೋಕೆ, ಫ್ಯಾಟ್ ಪರ್ಸೆಂಟ್ ಡ್ರಾಪ್ ಆಗ್ಲಿ ಅಂತ. 3 days ಇದ್ದಂಗೆ ಏನ್ ಮಾಡ್ತೀವಿ, ವಾಟರ್ ಲೆವೆಲ್ ನ ಕಡಿಮೆ ಮಾಡ್ಬಿಡ್ತೀವಿ. ಒಂದು 2 liters 1 liter. ನೆಕ್ಸ್ಟ್ ಡೇ ಏನ್ ನಾವು ಸ್ಟೇಜ್ ಬರ್ಬೇಕಂದ್ರೆ ಒಂದು ಡ್ರಾಪ್ ನೀರ್ ಕುಡಿಬೇಕಂದ್ರೆ ಯೋಚನೆ ಮಾಡ್ತೀವಿ. ನೀರ್ ಕುಡಿದಾಗ ಏನಾಗುತ್ತೆ, ಆ 6 packs ಬ್ಲೋಟ್ ಆಗಿ ಕಾಣ್ಬಿಡುತ್ತೆ, ಅವಾಗ ವಿಸಿಬಿಲಿಟಿ ಇರಲ್ಲ ಅಂತ ಹಾಗಿರುತ್ತೆ. ನಾವು ನಾರ್ಮಲ್ ಬಾಡಿ ಬಿಲ್ಡರ್ಸ್ ಸ್ಟೇಜ್ ಬರೋದ್ರೆ ಯೋಚನೆ ಮಾಡ್ಬೇಕಂದ್ರೆ, ಇವ್ರ ಫಿಲಮ್ ಲ್ಯಾಂಡ್ ಅಲ್ಲಿ ಇರೋರು ಏನಂದ್ರೆ, ನಾನು ಚೆನ್ನಾಗಿ ಕೂಡ ಕಾರ್ಯಾಚರಣೆಯನ್ನ ಮಾಡಿತ್ತು. ಸೊ ಹಾಗಾದ್ರೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ಸರ್. ಹೇಗೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ? ರಾತ್ರಿ ಕೂಡ ರಿಸ್ಕ್ ಮಾಡಿದ್ರು? ಹಾಂ ಸರ್, ರಾತ್ರಿ ಕೂಡ ರಿಸ್ಕ್ ಮಾಡಿದ್ದೀವಿ, ಬೆಳಗ್ಗೆನೂ ರಿಸ್ಕ್ ಮಾಡ್ತಾ ಇದ್ವಿ. ಅಲ್ಲಿ ಫಸ್ಟ್ ಆಫ್ ಆಲ್ ಆಗಿ ನೀರು ಚೆನ್ನಾಗಿಲ್ಲ, ಇದು ಕೆಮಿಕಲ್ ನೀರು. ಕೆಳಗಡೆ ಏನು ಇದು ಮೆಟೀರಿಯಲ್ ಮಣ್ಣು ಅಲ್ಲಿ ಏನೇ ಅಲ್ಲಿ ಯಾವುದೇ ರೀತಿ ನಮ್ಮ ಡಿಪ್ ಡೈವರ್ ಕೆಳಗಡೆ ಹೋಗ್ತವ್ರೆ, ಯಾವುದೇ ರೀತಿ ಕೆಳಗಡೆ ಏನು ಕಾಣಿಸ್ತಾ ಇಲ್ಲ. ಆಮೇಲಿಂದ ವಿಕ್ಟಿಂಗ್ ಲೊಕೇಟಿಂಗ್ ಕ್ಯಾಮ್ರಾ ಅಂತ ನಮ್ಮ ಹತ್ರ ಇದೆ, ಅದು ಯೂಸ್ ಮಾಡ್ತಾ ಇದ್ವಿ, ಅದರಲ್ಲೂ ಏನು ಕಾಣಿಸ್ತಾ ಇಲ್ಲ ನಮಗೆ. ಓಕೆ ಸರ್, ಈ ಥರದ ಒಂದು ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಸೊ ಹೇಗೆಲ್ಲ ಪ್ಲಾನ್ ಮಾಡಿದ್ದೀರಾ? ಹೇಗೆ ನಡೀತಾ ಇದೆ ನಿನ್ನೆಯಿಂದ? ಆ್ಯಕ್ಚುಲಿ ನಿನ್ನೆಯಿಂದ ಸರ್ ಒಟ್ಟು 5 ಟೀಮ್ ಮಾಡಿದ್ವಿ. 5 ಟೀಮಲ್ಲಿ 2 ರೆಸ್ಕ್ಯೂ ಟೀಮ್ ಮಾಡಿದ್ದೀವಿ. ಒಂದು ಲೈನ್ ಸರ್ಚ್ ಅಂತ, ಎಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅದರಿಂದ ಮಿನಿಮಮ್ 20 ಮೀಟರ್ಷ್ಟು ಸುತ್ತ ಸರ್ಚ್ ಮಾಡೋಂಥ ಟೀಮ್ಗಳ ಆಲ್ರೆಡಿ ಅರೇಂಜ್ ಮಾಡಿದ್ದೀವಿ. ಅವರು ಆಲ್ರೆಡಿ ಮಾಡ್ತವ್ರು, ನೀವು ನೋಡ್ತಾ ಇದ್ದೀರಿ. ಈಗ ಒಂದು ಟೀಮ್ ಆಲ್ರೆಡಿ ಡಿಪ್ ಡೈವರ್ ಇದೆ, ಇನ್ನೊಂದು ಟೀಮು ವಿಕ್ಟಿಂಗ್ ಲೊಕೇಟಿಂಗ್ ಕ್ಯಾಮ್ರಾ ಇದೆ, ಇನ್ನೊಂದು ಟೀಮು ಸರ್ಚಿಂಗ್ ಟೀಮ್ ಇದೆ, ಇನ್ನೊಂದು ಟೀಮು ಸ್ವಿಮ್ಮಿಂಗು. ಆ ಥರ 5 ತಂಡಗಳು ಆಲ್ರೆಡಿ ಈಗ ರೆಸ್ಕ್ಯೂ ಮಾಡ್ತಾವ್ರೆ ಸರ್. ಓಕೆ, ಅಂದರೆ ಬಾಡಿ ಎಲ್ಲಿ ನಿನ್ನೆ ಬಿದ್ದಿರುತ್ತೋ ಅಲ್ಲೇ ಇರುವಂಥ ಸಾಧ್ಯತೆಗಳು ತುಂಬ ಕಮ್ಮಿನಾ ಅಥವಾ ಹೇಗೆ ಮೂವ್ ಆಗಿರುತ್ತಾ? ಅದು ಎಷ್ಟು ಸರೌಂಡಿಂಗ್ ಎಲ್ಲ ಮೂವ್ ಆಗಿರ್ಬೋದು, ಅದಕ್ಕೆಲ್ಲ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್? ಅದಕ್ಕೇನು ಹೇಳಿದ್ನ ಸರ್, ಸರ್ಚಿಂಗ್ ಅಂತಂದ್ಬಿಟ್ಟು ಪ್ಲಾನಿಂಗ್ ಮಾಡಿದ್ದೀವಿ. ಡೆಡ್ ಬಾಡಿ ಬಿದ್ದಿದ್ದು ಮಿನಿಮಮ್ 10 ಫೀಟಿಂದ ಮುಂದೆ ಹೋಗಿರ್ತದೆ, ಅದಕ್ಕೆ ಲೈನ್ ಸರ್ಚ್ ಅಂತ ಮಾಡ್ತೀವಿ. ಮಿನಿಮಮ್ ಬಾಡಿ ಬಿದ್ದು ಒಂದು 10 ಫೀಟ್ ಮುಂದೆ ಹೋಗಿದ್ರು ಸುತ್ತ ಲೈನ್ ಸರ್ಚ್ ಮಾಡಿ ಕೆಳಗಡೆ ಹೋಗಿ ಡೆಡ್ ಬಾಡಿ ಎಲ್ಲಿದೆ ಅಂತ ಸರ್ಚ್ ಥರ ಮಾಡ್ತಾ ಇದ್ದೀವಿ ಸರ್. ಓಕೆ, ಈಗ ಎಲ್ಲೋ ಒಂದು ಅನಿಲ್ ಅವರ ಬಾಡಿ ಪ್ರತ್ಯಕ್ಷ ಆಗಿರ್ಬೋದು, ಬಲೆಯಲ್ಲೇನೋ ಸಿಲುಕೊಂಡಿದೆ ಅನ್ನೋಂಥ ಊಹಾಪೋಹಗಳು ಕೇಳಿ ಬರ್ತಾ ಇದೆ, ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದೆ ಅನ್ನೋಂಥ ಮಾತು. ಸೊ ಆ ಬಗ್ಗೆ ಏನು ಮಾಹಿತಿ ಸರ್? ಇದುವರೆಗೆ ಯಾವುದೇ ರೀತಿ ಬಾಡಿ ಸಿಕ್ಕಿಲ್ಲ ಸರ್ ನಮಗೆ. ಆದರೆ ಬಲೆಗಿಲೆಲ್ಲ ಬಿಟ್ಟಿದ್ರು, ಆದರೆ ಬಲೆ ಒಳಗೆ ಏನು ಸಿಕ್ಕಿಲ್ಲ. ನಾವು ಅವಲೇ ನೆನ್ನೆ ಸರ್ಚ್ ಮಾಡಿದ್ವು, ಈಗಲೂ ಸರ್ಚ್ ಮಾಡಿದ್ವು, ಬಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ. ಆದರೆ ನೀರು ಸರಿ ಇಲ್ಲ, ಕೆಮಿಕಲ್ ನೀರು. ಕೆಳಗಡೆ ಇದು ಡಿಪ್ ಡೈವರ್ ಹೋದ್ರೆ ಕೆಳಗಡೆ ಏನು ಕಾಣಿಸ್ತಾ ಇಲ್ಲ. ನಮ್ಮ ಕ್ಯಾಮ್ರಾ ಬಿಟ್ಟು ಕ್ಯಾಮ್ರಾದಲ್ಲಿ ಏನು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಓಕೆ, ಇನ್ನು ಎಷ್ಟು ಗಂಟೆಗಳು ಬೇಕಾಗ್ಬೋದು? ಸೊ ಈ ಹಿಂದೆ ಮಾಡಿರೋಂಥ ಕಾರ್ಯಾಚರಣೆಯನ್ನು ನೆನೆಸ್ಕೊಳ್ಳೋದಾದ್ರೆ ಅಂದ್ರೆ ಕಾರ್ಯಾಚರಣೆ ಹೇಗಿರ್ತಿತ್ತು ಸರ್? ಕಾರ್ಯಾಚರಣೆ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಸಂಜೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೊತ್ತಾದ್ರೂ ಟ್ರೈ ಮಾಡ್ತೀವಿ ಸರ್ ನಾವು. ಮತ್ತೆ ಬೇರೆ ಏನಾದರೂ ಪ್ಲಾನ್ಸ್ ಮಾಡ್ತಾ ಇದೆ? ಆಲ್ಟರ್ನೇಟಿವ್ ಪ್ಲಾನ್ಸ್? ಈಗ ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಬೇಕು ಸರ್. ಈಗ ನೆಕ್ಸ್ಟು ಕಾರ್ಯಾಚರಣೆ ಮಾಡ್ತಾವ್ರೆ, ಅವ್ರು ಬಂದಮೇಲೆ ನೆಕ್ಸ್ಟ್ ಬೇರೆ ಟೀಮು ಕಳಿಸ್ತಾ ಇದ್ದೀವಿ ಸರ್ ನಮ್ಮ ಟೀಮೇನೆ. 2 ಬಾಡಿಗಳಿದೆ, ಸೊ ಅಂದರೆ ಒಂದೇ ಕಡೆ ಇರುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ, ಅದಕ್ಕೆಲ್ಲ ಏನು ಪ್ಲಾನ್? ಅದಕ್ಕೆ ಸರ್ ಡಿಪ್ ಡೈವರು ಅಂತ
ಸ್ವಿಮ್ಮರ್ ಅವರೇ, ಅವ್ರಿಗೆ ಇದು ಆಕ್ಸಿಜನ್ ಹಾಕಿ ಅವರು ಸರ್ಚ್ ಮಾಡೋಂಥ ಈಗ ಟೀಮ್ ಕಳಿಸ್ತೀವಿ ಸರ್. ಈಗ ಎಷ್ಟು ಆಳದವರೆಗೆ ಅದು ಹೋಗ್ಬೋದು ಅವರು? ಮಿನಿಮಮ್ ಅಂದರೆ 80 ಆಳ ತನಕ ಹೋಗ್ಬೋದು, 80 ಫೀಟ್. ಥ್ಯಾಂಕ್ ಯು ಸರ್. ಇದು ಏನಂತಂದರೆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ NDRF ತಂಡದವರ ಮಾತಾಗಿತ್ತು. ಇನ್ನೂ ಕೂಡ ಕಾರ್ಯಾಚರಣೆಗೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಲಾಗ್ತಿದೆ. ಹಾಗಾಗಿ ಯಾವಾಗ ಮೃತದೇಹಗಳು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ನಾಗೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿ, ಜನಶ್ರೀ ನ್ಯೂಸ್, ಬೆಂಗಳೂರು. ಇದು NDRF ತಂಡದವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಈಗಾಗಲೇ ಸಾಕಷ್ಟು ನಾವು ಒಂದು ಕಾರ್ಯಾಚರಣೆಯನ್ನ ಮಾಡ್ತಿದ್ದೀವಿ, 5 ತಂಡಗಳಾಗಿ ವಿಭಾಗ ಮಾಡಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ವಿ, ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದು. ಬಟ್ ಒಂದು ಮಾತನ್ನ ಅವರು ಕ್ಲಿಯರ್ ಮಾಡಿದ್ರು, ಬಲೆಗಳನ್ನ ನೋಡಿದ್ವಿ, ಬಲೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಅಂಶಗಳು ಕಡಿಮೆ ಇದೆ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಆತಂಕದ ವಿಚಾರನೂ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಒಂದು 40 ಅಡಿ ದಾಟಿದ ನಂತರ ನಮ್ಮ ಕ್ಯಾಮ್ರಾಕ್ಕೆ ಏನು ಕಾಣ್ತಾ ಇಲ್ಲ ಅನ್ನೋಂಥದ್ದು. ಅದು ಹೂಳಿದೆಯಾ ಅಥವಾ ಮಣ್ಣು, ರಾಡಿ ಮಣ್ಣು ಅಥವಾ ರಾಡಿ ನೀರು ತರದೇನಾದ್ರೂ ಇದೆಯಾ, ಏನ್ ಕಾರಣ ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆಗೆ ಈಗಾಗಲೇ ನೋಡಿ ಅಲ್ಲಿ ಸಾಕಷ್ಟು ಜನ ಜಮಾಯಿಸಿರ್ತಕ್ಕಂಥದ್ದು ತಿಪ್ಪಕೊಂಡಳ್ಳಿ ಕೆರೆ ಬಳಿ. ಈಗಾಗಲೇ ಈ ಒಂದು ಅನಾಹುತ ನಡೆದಿರ್ತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ಸಾರ್ವಜನಿಕರು ಬಂದು ಕಾತರದಿಂದ ಅಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ಒಂದು ಕಡೆ ಚಲನಚಿತ್ರ ಕಲಾವಿದರು ಬಂದು ಅಲ್ಲಿ ಕಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ಸಾರ್ವಜನಿಕರು ಕೂಡ ಅವರನ್ನ ನೋಡುವಂತ ಒಂದು ನಿಟ್ಟಿನಲ್ಲೋ ಏನೋ ಗೊತ್ತಿಲ್ಲ. ಈ ಒಂದು ರೀತಿಯ ಕುತೂಹಲಕಾರಿ ಸುದ್ದಿ ಆಗಿರ್ತಕ್ಕಂಥದ್ದು, ಅಂಶ ಆಗಿರ್ತಕ್ಕಂಥದ್ದು. ಅದನ್ನು ನೋಡ್ಲಿಕ್ಕೆ ಸಾರ್ವಜನಿಕರು ಅಲ್ಲಿ ಹೋಗಿ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಹಾಗಾಗಿ ಕಾರ್ಯಾಚರಣೆ ಮತ್ತಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿದ್ದ ಸಾರ್ವಜನಿಕರು ಈಗ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸುವಂತಹ ಸಾಧ್ಯತೆ ಇದೆ. ಕಾರ್ಯಾಚರಣೆ ಹೆಚ್ಚಾದಷ್ಟು ಕೂಡ ಜನಸಂಖ್ಯೆ ಕೂಡ ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಓಕೆ, ಇದು ನೋಡಬಹುದು, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. NDRFನವರು ಕೂಡ ಸಾಕಷ್ಟು ಹೇಳಿದರು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಅವರು ಕೂಡ 5 ತಂಡಗಳಾಗಿ ವಿಭಾಗವಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಅಂತ ರಫಿ ಅವರು ಹೇಳ್ತಾ ಇದ್ರು. ಮುಂದುವರಿಸಿ. ಅದೇ ಹೇಗೆ ಅಂದ್ರೆ ಈಗ ವಾಟರ್ ಲೆವೆಲ್ ಕಡಿಮೆ ಆದಾಗ ಬಾಡಿಯಲ್ಲಿ ಈ ಕಡೆ ಎನರ್ಜಿನೂ ಡೌನ್ ಇರುತ್ತೆ, ಬಾಡಿನೂ ವಾಟರ್ ಡೌನ್ ಕಡಿಮೆ ಆದಾಗ ಕ್ರಾಂಪ್ಸಸ್ ಬರೋ ಚಾನ್ಸಸ್ ಇರುತ್ತೆ. ಅದು ನಾರ್ಮಲ್ ಆಗಿ, ಯಾಕಂದ್ರೆ ಬಾಡಿಯಲ್ಲಿ ಸೋಡಿಯಂ ಇಲ್ಲ ಅಂದ್ರೆ ವಾಟರ್ ಬೇಕೇ ಬೇಕು. ಇದರಲ್ಲಿ ಇವರು 6 ಪ್ಯಾಕ್ ತೋರಿಸಬೇಕಂದ್ರೆ ಏನ್ ಮಾಡ್ತೀವಿ, ಸೋಡಿಯಂ ಕಟ್ ಡೌನ್ ಮಾಡಿರ್ತೀವಿ ಬಾಡಿಯಲ್ಲಿ. ಅವಾಗ ಏನಾಗುತ್ತೆ, ವಾಟರ್ ಕಡಿಮೆ ಆದಾಗ ಕ್ರಾಂಪ್ಸ್ ಬರೋ ಚಾನ್ಸಸ್ ಇರುತ್ತೆ. ಹೇಗೆ ನಾನು ಈಗ ವಿಡಿಯೋ ನೋಡಿದಾಗ ಉದಯ್ ಅವ್ರು ಬೀಳೋ ಸ್ಟೈಲು, ಆಮೇಲೆ ಅನಿಲ್ ಅವ್ರು ಬೀಳೋ ಸ್ಟೈಲು, ನಮ್ಮ ವಿಜಯ್ ಅವ್ರು ಬೀಳೋ ಸ್ಟೈಲ್ ತುಂಬಾ ಡಿಫ್ರೆನ್ಸ್ ಇದೆ. ಉದಯ್ ಅವ್ರು ಹೇಗ್ದಮ್ ಏನ್ ಮಾಡೋರೆ, ಎದೆ ಪಾರ್ಟ್, ಈ ಚೆಸ್ಟ್ ಪಾರ್ಟ್ ಇದೆಯಲ್ಲ ಹೀಗ್ ಬಿದ್ದವ್ರು. ಅದ್ರಲ್ಲಿ ಇದೆ ನನ್ನ ಪ್ರಕಾರ ಎದೆಗೆ ಚೆಸ್ಟ್ ಪಾರ್ಟ್ ಏನಂತ ಏಟ್ ಬಿದ್ದಿದೆ, ನೀರಿನ ಏಟ್ ಬಿದ್ದಿದೆ. ನೀರಿನ ಏಟ್ ತುಂಬಾ ಡೇಂಜರಸ್. ನಾರ್ಮಲ್ ಹೊಡೆಯೋಕ್ಕೂ ನೀರ್ ಏಟ್ ತುಂಬಾ ಡೇಂಜರಸ್ ಇರುತ್ತೆ. ಅಲ್ಲೇನಾದ್ರೂ ಏನೋ ಕ್ರಾಂಪ್ಸ್ ಆಗಿರ್ಬೋದು. ಆಮೇಲೆ ನೀರಿಗೆ ತುಂಬಾನೇ ಎನರ್ಜಿ ಬೇಕು ನಾವು ಸ್ವಿಮ್ ಮಾಡ್ಬೇಕಂದ್ರೆ. ಅವಾಗ ಏನಾಗುತ್ತೆ, ಇವ್ರ ಎನರ್ಜಿ ಇಲ್ದಿದಾಗ ಏನಾಗುತ್ತೆ, ತುಂಬಾ ಟ್ರೈ ಮಾಡೋರು ಸ್ವಿಮ್ ಮಾಡಕ್ಕೆ. ಯಾವಾಗ ಇವ್ರಿಗೆ ಎನರ್ಜಿ ಕಡಿಮೆ ಆದಾಗ, ಸ್ವಿಮ್ಮಿಂಗ್ ಆಗಿಲ್ದಿರಾಗ ನೀರು ಉಸಿರಾಟಕ್ಕಾಗ್ಲಿ ಇಲ್ಲ ನೀರು ಬಾಯಿ ಹೊಡೋಗಿ ಕುಡಿದಿರೋದಾಗ್ಲಿ, ಹಾಗಾಗಿ ಅವರು ಡಿಪ್ ಆಗೋ ಚಾನ್ಸಸ್ ಅಲ್ಲ. ಈಗ ಅವರು 6 ಪ್ಯಾಕ್ ಕೂಡ ಮಾಡ್ತಿರ್ತಕ್ಕಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. 6 ಪ್ಯಾಕ್ಸ್ ಮಾಡಿರ್ತಕ್ಕಂಥವ್ರಿಗೆ ಮಸಲ್ಸ್ ಗಳಿಗೆ ಸ್ಟ್ರಕ್ ಆಗಿರುತ್ತೆ ಅಥವಾ ಸ್ವಿಮ್ ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತಿಲ್ಲ. ಹೌದಾ, ವಾಸ್ತವ ಎಷ್ಟು? ನಾನು ಅದೇ ಹೇಳಿದ್ದೆ. ಹೇಗಂದ್ರೆ ಈಗ ವಾಟರ್ ಕಡಿಮೆ ಆದಾಗ 6 ಪ್ಯಾಕ್ ಇಂದ ಚೆನ್ನಾಗಿ ಕಾಣುತ್ತೆ. ಮೈಯಲ್ಲಿ ವ್ಯಾಸ್ಕ್ಯುಲರಿಟಿ, ಈ ನರ್ಗಳು ಏನಾಗುತ್ತೆ, ಸ್ಕಿನ್ ಅದ್ರ ಕೆಳಗಡೆ ಫ್ಯಾಟ್, ಅದಾದ್ಮೇಲೆ ಮಸಲ್, ಆಮೇಲೆ ಬೋನ್. ಹಾಗಿದ್ದಾಗ ನೀರಂಶ ಕಡಿಮೆ ಆದಾಗ ಸ್ಕಿನ್ ತೆಳುವಾಗ್ಬಿಡುತ್ತೆ. ಆಮೇಲೆ ಈ ವೇನ್ಸ್ ಏನ್ ನರ್ಗಳು ಇರುತ್ತಲ್ಲ, ವಿಸಿಬಿಲಿಟಿ ಆಗುತ್ತೆ. ಅವಾಗ ಚೆನ್ನಾಗಿ ಕಾಣ್ತಾನೆ ಮನುಷ್ಯ, ನೋಡಕ್ ಡ್ರೈ ಆಗಿರ್ತಾನೆ, ಹಾರ್ಡ್ ಲುಕ್ ಆಗಿರ್ತಾನೆ, ನೋಡಕ್ ರಗಡ್ ಆಗಿರ್ತಾನೆ. ಆತರ ಏನ್ ಮಾಡ್ತಾರೆ, ಮೂವಿಯಲ್ಲಿ ಹತ್ರ ಅಷ್ಟೊಂದು ಮೀನ್ ವಿಸಿಬಿಲಿಟಿ ತೋರ್ಸೋದ್ರ ಪಾಪ ವಾಟರ್ ಎಲ್ಲ ಕಡಿಮೆ ಮಾಡಿರ್ತಾರೆ. ಈಗ ನೀವು ಕೇಳಿದಾಗ ಏನ್ ಕ್ರಾಂಪ್ಸಸ್ ಬರೀರ, ಅದ್ರಲ್ಲಿ 99% ಚಾನ್ಸಸ್ ಇದೆ ಅವ್ರಿಗೆ ವಾಟರ್ ಕಡಿಮೆ ಇದ್ದಾಗ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಕಾಮನ್ ಆಗಿ ಕಾಫ್ ಎಲ್ಲ ಕ್ರಾಂಪ್ ಆಗ್ಬಿಡುತ್ತೆ ತುಂಬಾ ಜನಕ್ಕೆ. ಹೌದಾ? 100% ಬೇಕಾದ್ರೆ ಸ್ವಿಮ್ಮರ್ ಸಾರ್ ಕೇಳಿ ನೋಡಿ, ಕ್ರಾಂಪ್ಸ್ ಆಗುತ್ತೆ. ಕ್ರಾಂಪ್ಸ್ ಆದಾಗ ಏನಾಗುತ್ತೆ, ಬಾಡಿ ನಾವು ಸ್ವಿಮ್ ಮಾಡಕ್ಕೂ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಮೋಸ್ಟ್ಲಿ ಅವ್ರಿಗೆ ಅದು ಸ್ವಿಮ್ಮಿಂಗ್ ಅಲ್ಲೂ ಇದಾಗಿದೆ. ಕ್ರಾಂಪ್ಸ್ ಕಾಮನ್ ಅದು. ಈಗ ನಾನು ಹೇಳಿದ ಸೋಡಿಯಂ ಇರಲ್ಲ ಬಾಡಿಯಲ್ಲಿ, ವಾಟರ್ ಕಡಿಮೆ ಮಾಡೋರೆ. ಆಮೇಲೆ ಕಾರ್ಬೋಹೈಡ್ರೇಟ್ ಅಂತ ಇರಲ್ಲ, ಕಾರ್ಬೋಸ್ ಕಡಿಮೆ ಮಾಡ್ರೆ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟ್ ಡ್ರಾಪ್ ಆಗೋದು ಚೆನ್ನಾಗಿ ಕಾಣೋದು ನಾವು. ಹಾಗಿದ್ದಾಗ ಏನಾಗಿದೆ, ಇವ್ರಿಗೆ ಎನರ್ಜಿ ಡೌನ್ ಕಡಿಮೆ, ವಾಟರ್ ಕಡಿಮೆ ಇದ್ದಾಗ ತುಂಬಾ ಕಷ್ಟ ಆಗಿದೆ ಸ್ವಿಮ್ ಮಾಡಕ್ಕೆ. ಅದೊಂದು ಇದು. ಬಟ್ ನಾನು ಒಂದು ಆಲ್ಮೋಸ್ಟ್ 10 years ಬ್ಯಾಕ್ ಇಂದ ವಿಜಯ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದೀನಿ. ಪರಿಚಯ ಇದ್ದಾಗ ನಾನು ನೋಡಿದಾಗ ನಮ್ಮ ಏನ್ ಅನಿ ಆಗ್ಲಿ ನಮ್ಮ ಉದಯ ಇದಾರಲ್ಲ, ಒಂಥರ ಅವರು ಒಂದು ಉಸಿರು ಒಂದು ರಕ್ತ ಮೈಯಲ್ಲಿದ್ದಂಗೆ. ಪ್ರತಿಯೊಂದಕ್ಕೆ ಜಿಮ್ಗೆ ಹೋಗೋದಾಗ್ಲಿ ಎಲ್ಲಿದ್ರು ಜೊತೆಲೆ ಬರೋರು, ಜೊತೆಲೆ ಹೋಗೋರು, ಏನ್ ಮಾಡ್ರು ಫೇವರ್ ಆಗೇನೆ ನಮ್ಮ ವಿಜಯ್ ಅವ್ರ ಬೆಳಿಲಿ. ಆ ವಿಜಯ್ ಅವ್ರು ಅದೇ ತರ, ನಾನ್ ತಿಂತಾಯಿ ನಾನು ಬೆಳಿತಾಯಿ, ನಮ್ ಸ್ನೇಹಿತರು ಬೆಳಿಲಿ ಅಂತ ಒಂದು ಒಳ್ಳೆ ಮನ್ಸಿಂದ ಇದ್ ಮಾಡ್ತಾ ಇದ್ರು. ನಮ್ಮ ಉದಯ ಆಗ್ಲಿ, ಆಮೇಲೆ ಅನಿ, ಸುಂದರ ಅಂತಿದ್ದಾರೆ ಇನ್ನೊಬ್ರು. ಇವ್ರು ಪಂಚಪಾಂಡ್ರು ಅನ್ಕೊಬೇಕು. ಎಲ್ಲೋದ್ರ ಜೊತೆಲೆ ಬರೋರು, ಫಂಕ್ಷನ್ ಅಟೆಂಡ್ ಮಾಡೋದಾಗ್ಲಿ, ಎಲ್ಲೇ ಪ್ರೋಗ್ರಾಮ್ಸ್ ಆಗ್ಲಿ, ಇವ್ರ ಶೂಟಿಂಗ್ ಇದ್ರೆ ಜೊತೆಲೆ ಇರೋರು. ಆತರ ಇರೋ ಸ್ನೇಹ ಬಂದವ ಅವ್ರು ಇದ್ರಲ್ಲಿ.
ಬಟ್ ಬಾಡಿ ಪ್ರಕಾರ ಹೇಳ್ಬೇಕಂದ್ರೆ ಇವರು ಸ್ವಲ್ಪ ಫುಡ್ ಬಗ್ಗೆ ಏನಾದ್ರು ಈಗ ಶಾರ್ಟ್ ಬ್ರೇಕ್ ಸಿಕ್ಕಿರುತ್ತೆ, ಬ್ರೇಕ್ ಸಿಕ್ಕಿದಾಗ ಏನ್ ಮಾಡ್ಬೇಕು, ಸ್ವಲ್ಪ ಇಂಟೇಕ್ ಏನಾದ್ರು ಗ್ಲೂಕೋಸ್ ಆಗ್ಲಿ, ಇಲ್ಲ ನಾವೇನ್ ಮಾಡ್ತಾ ಇದೀವಿ ಚಾಕ್ಲೇಟ್ಸ್ ತಿಂತೀವಿ, ಇಲ್ಲಾದ್ರೆ ಒಂದು ಕಾರ್ಬ್ಸ್ ಆಡ್ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ, ಲೋ ಫ್ಯಾಟ್ ಇರೋ ಫುಡ್ ಅಂದ್ರೆ ಪಿಜ್ಜಾ ತಿನ್ನೋದು, ಡ್ರೈ ಪಿಜ್ಜಾ ವಿತೌಟ್ ಚೀಸ್ ಇರೋಂಥದ್ದು, ಇಲ್ಲಾದ್ರೆ ರೈಸ್ ಆಡ್ ಮಾಡ್ತೀವಿ ಆ ಟೈಮಲ್ಲಿ ಸ್ಟೇಜ್ ಅಲ್ಲಿ ಚೆನ್ನಾಗಿ, ಅದು ಸ್ವಲ್ಪ ಏನೋ ಪ್ರಿಕಾಷನ್ ತಗೋಬೇಕಾಯ್ತು ಅವ್ರ ಫುಡ್ ಬಗ್ಗೆ. ನಾರ್ಮಲ್ ಆಗಿ ನಾವು ಜಿಮ್ ಅಲ್ಲಿ ಒಬ್ಬ ಮೆಂಬರ್ ಬಂದ್ರೆ ಸರ್ ಶೂ ಹಾಕೊಂಡ್ ಗ್ಲೌಸ್ ಯೂಸ್ ಮಾಡಿ, ನ್ಯಾಪ್ಕಿನ್ ಯೂಸ್ ಮಾಡಿ ಅಂತೀವಿ. ಶೂಸ್ ಏನಕ್ಕೆ ಹೇಳ್ತೀವಿ, ಸೇಫ್ಟಿ ಪರ್ಪಸ್. ಸಪೋಸ್ ವರ್ಕೌಟ್ ಮಾಡುವಾಗ ಕಾಲ್ ಮೇಲೆ ಏನೋ ಬಿತ್ತು ಇಂಜುರೀಸ್ ಆಗುತ್ತೆ, ರಾಡ್ಸ್ ಗಳು ಎತ್ತಾಗ ಕಬ್ಬಣದ್ದು ನರ್ಲಿಂಗ್ ಮಾಡಿರ್ತಾರೆ, ಅದ್ ಮುಟ್ಟಾಗ ಕೈಗೆಲ್ಲ ರಫ್ ಆಗ್ಬಿಡ್ತವೆ, ಅದನ್ನ ಹೇಳ್ತೀವಿ ಗ್ಲೌಸ್ ಹಾಕೊಂಡ್ ಮಾಡಿ ಸೇಫ್ಟಿ ಅಂತೀವಿ. ಆಮೇಲೆ ನ್ಯಾಪ್ಕಿನ್ ಏನಕ್ಕೆ ತರಿಸ್ತೀವಿ ಅಂದ್ರೆ ಅದೇನ್ ನಾವು ಸ್ವೆಟ್ ಆಗಿರ್ತೀವಿ ಅದು ಗಲೀಜ್ ನೀರು, ಬಾಡಿಯಿಂದ ಗಲೀಜ್ ಹೊರಗಡೆ ಬರ್ತದೆ, ವೇಸ್ಟ್ ವಾಟರ್, ಅದನ್ನ ನ್ಯಾಪ್ಕಿನ್ ಯೂಸ್ ವೈಪ್ ಮಾಡ್ಕೊಂಡಾಗ ಯಾವ್ದೇ ಕಾರಣ ಸ್ಕಿನ್ ಡಿಸೀಸ್ ಆಗ್ಲಿ ಇಲ್ಲ ಪಿಂಪಲ್ಸ್ ಬರಲ್ಲ. ಇದನ್ನೇ ನಾವು ಜಿಮ್ ಅಲ್ಲಿ ಇಷ್ಟು ಪ್ರಿಕಾಷನ್ ಆಗಿ ಹೇಳ್ಕೊಡ್ಬೇಕಂದ್ರೆ ಸಪೋಸ್ ಇವ್ ಹೊರಗಡೆ ಇವ್ರು ಮಾಡುವಾಗ ತುಂಬಾ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಯ್ತು. ಇನ್ನೊಂದು ನಾನೀಗ ಬಾಡಿ ಎನರ್ಜಿ ಲೆವೆಲ್ ಡೌನ್ ಆಗಿದೆಯಲ್ಲ, ಅದ್ರ ಇನ್ನೊಂದ್ರೆ ಇವ್ರು ಹಾಕಿರೋ ಜೀನ್ಸ್, ಬೂಟ್ಸ್, ನಾರ್ಮಲ್ ಕಾಟನ್ ಕ್ಲಾತ್ ನೀರ್ನ ತುಂಬಾ ಸಕ್ ಮಾಡುತ್ತೆ. ಈಗ ಹೀಗಿದ್ದಾಗ ಜೀನ್ಸ್ ಇನ್ನ ನೀರ್ ಜಾಸ್ತಿ ಸಕ್ ಮಾಡುತ್ತೆ, ಬೂಟ್ಸ್ ಅಲ್ಲಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗಲೇ ಅವ್ರ ಬಾಡಿ ವೆಯ್ಟ್ ಎತ್ತಕ್ಕೆ ಅವ್ರು ಕಷ್ಟ ಆಗ್ತಾ ಇತ್ತು ಸ್ವಿಮ್ ಮಾಡಕ್ ಆದಾಗ, ಈಗ ಜೀನ್ಸ್ ಸಿಕ್ಕೊಂಡು ಅದ್ ಮಾಡಿದಾಗ ಇನ್ನ ಎಷ್ಟು ಸ್ಟ್ರಗಲ್ ಆಗಿರ್ಬೋದು ಅವ್ರಿಗೆ. ಹಾಗಾಗಿ ಅವ್ರ ಅದೇನ್ ದಡಕ್ಕಾಗ್ಲಿ ಏನ್ ಬೋಟ್ ಇತ್ತಲ್ಲ ಆ ಪಾರ್ಟ್ ರೀಚ್ ಆಗಕ್ ಆಗ್ಲಿಲ್ಲ ಅವ್ರಿಗೆ. ಆಮೇಲೆ ಇದು ಡಯಟ್ ಮಾಡಿದ್ರು, ಮಧ್ಯಾಹ್ನ ಏನೋ ಬರೀ ಫ್ರೂಟ್ಸ್ ತಿಂದಿದ್ರು, ಊಟ ಮಾಡಿರ್ಲಿಲ್ಲ ಅನ್ನೋಂಥದ್ದು, ಬೆಳಿಗ್ಗೆ ತಿಂದಿದ್ರು, ಅಂದ್ರೆ ಎನರ್ಜಿ ಸಿಗ್ಲಿಲ್ಲ, ಸ್ವಿಮ್ ಮಾಡ್ಲಿಕ್ಕೆ ಎನರ್ಜಿ ಸಿಗ್ಲಿಲ್ಲ ಅನ್ನೋಂಥದ್ದು ಕೂಡ ಅದು ಹೇಳಿದ್ನಲ್ಲ. ಈಗ ಫ್ರೂಟ್ಸ್ ಅಂದ್ರೆ ನಾವೇನ್ ತಗೊಂತೀವಿ ಆ ಟೈಮಲ್ಲಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ ಸರ್, ಬರ್ತೀನಿ. ಮೃತದೇಹಗಳ ಬಗ್ಗೆ ರಕ್ಷಣಾ ತಂಡಕ್ಕೆ ಯಾವುದೇ ಸುಳಿವು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಅನ್ನೋಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೀರಿನ ಆಳದಲ್ಲಿ ಏನೂ ಕೂಡ ಕಾಣಿಸ್ತಾ ಇಲ್ಲ ಅಂತ, ನೀರಿನ ಒಳಗೆ ಕ್ಯಾಮೆರಾ ಬಿಟ್ಟು ಶೋಧ ಕಾರ್ಯ ನಡೆಸಿದ್ದೇವೆ, ಆದ್ರೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಎಲ್ಲಿದ್ದಾವೆ ಮೃತದೇಹಗಳು ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಿಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಏನು ಅಲ್ಲಿ ರಕ್ಷಣಾ ತಂಡ ಕೆಲಸ ಮಾಡ್ತಾ ಇದೆ, ರಕ್ಷಣಾ ತಂಡದವರೇ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆತಂಕದ ಕ್ಷಣಗಳು ಮತ್ತೆ ಹೆಚ್ಚಾಗ್ತಾ ಇವೆ. ಅಂದ್ರೆ ಯಾಕೆ ಎಕ್ಸ್ಪರ್ಟ್ ಇರೋಂಥವ್ರು, ಎಕ್ಸ್ಪೀರಿಯನ್ಸ್ ಇರೋಂಥವ್ರೆ ಬಂದ್ರು, ಎಕ್ಸ್ಪರ್ಟ್ಗಳು ಕೂಡ ಸಿಗ್ತಿಲ್ಲ ಅಂತಂದ್ರೆ ಏನ್ ಕತೆ ಅನ್ನೋಂಥದ್ದು. NDRFನವರೇ ಈ ರೀತಿ ಹೇಳ್ತಿದ್ದಾರೆ, ಯಾವುದೇ ರೀತಿಯ ಮಾಹಿತಿ ಇನ್ನು ಮೃತದೇಹಗಳ ಬಗ್ಗೆ ಸಿಕ್ಕಿಲ್ಲ, ಎಲ್ಲಿದ್ದಾವೆ ಅನ್ನೋಂಥದ್ರೆ ಇನ್ನೂ ಕೂಡ ಹುಡುಕ್ತಾ ಇದ್ದೀವಿ ಅನ್ನೋಂಥ ಮಾತನ್ನ NDRF ತಂಡದ ಸಿಬ್ಬಂದಿ ಹೇಳಿದ್ದಾರೆ. ಇದು NDRF ತಂಡ ಮತ್ತೆ ಹುಡುಕಾಟ ನಡೆಸಿದೆ. 5 ತಂಡಗಳಾಗಿ ವಿಭಾಗವಾಗಿ ಅದು ಹುಡುಕಾಟ ನಡೆಸ್ತಾ ಇದೆ. ಆದ್ರೆ ಬೆಳಿಗ್ಗೆಯಿಂದ ಅವರು ಹುಡುಕಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಕಾರ್ಯಾಚರಣೆ ಶುರು ಮಾಡಿದ್ರು, ಒಂದು 4 ಗಂಟೆ ಮಾಡಿದ್ರು, ನಿಲ್ಲಿಸಿದ್ರು, ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಪ್ರತಿಫಲ ಅಂದ್ರೆ ಯಾವುದೇ ರಿಸಲ್ಟ್ ಬಂದಿಲ್ಲ ಅನ್ನೋದು. ಹಾಗಾಗಿ ಆತಂಕ ಮತ್ತೆ ಹೆಚ್ಚಾಗ್ತದೆ. ದೇವರಾಜ್, ಈಗ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ, ಈಗ ಕಲಾವಿದರ ಬಗ್ಗೆ, ನಿರ್ದೇಶಕರ ಜವಾಬ್ದಾರಿ ಬಗ್ಗೆ ಇದೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು. ಏನ್ ಹೇಳ್ತೀರಿ ಈ ಬಗ್ಗೆ? ಯಾಕೆ ಹೀಗಾಗ್ತಾ ಇದೆ? ನಿರ್ದೇಶಕರು ಕೂಡ ಎಲ್ಲೋ ತಮ್ಮ ಜವಾಬ್ದಾರಿ ಮರೀತಾ ಇದ್ದಾರೆ ಅಂತ. ನಾನು ಅವಲೇ ಹೇಳ್ದಂಗೆ ನಿರ್ದೇಶಕರು ಅದ್ ಬೇಕಂತ ಲೊಕೇಶನ್ ನೋಡಿರ್ತಾರೆ, ಕತೆ ಏನು ಪೂರ್ವಕ ಆಗಿರುತ್ತೆ. ಅದು ಆಕ್ಚುಲಿ ನಿನ್ನೆ ಬಂದ ವರದಿ ಪ್ರಕಾರ ಒಂದು ಕಾಡಲ್ಲಿ ನಡೆಯುವಂತ ಸಬ್ಜೆಕ್ಟ್. ಸೊ ಇದು ಅಲ್ಲಿ ಜಂಪ್ ಮಾಡೋದು ಒಂದು ಕಾಡಲ್ಲೇ ಒಂದು ನದಿ ಇದೆ, ಆ ಒಂದು ನ್ಯಾಚುರಲಿಟಿಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇದಾರೆ ಅಂತ ನ್ಯೂಸ್ ಬಂದಿದ್ದು. ಸೊ ಇದು ಬೇಜವಾಬ್ದಾರಿತನ ಅಂತ ಹೇಳಕ್ ಆಗಲ್ಲ ಸರ್, ಯಾಕಂದ್ರೆ ಶೂಟಿಂಗ್ ಅಲ್ಲಿ ಎಲ್ಲವೂ ಇರುತ್ತೆ. ಅಲ್ಲಿ ಏನು ಆಕ್ಷನ್ ದೃಶ್ಯಗಳು ಏನ್ ನಡೆದ ಬಿಗಿನಿಂಗ್ ಎಲ್ಲ ಮಾಡಿದ್ದಾರೆ, ಕ್ಯೂ ಶಾಟ್ಗಳು ತಗೊಂಡ ಮೇಲಿಂದ ಬೀಳೋ ತರ ಕ್ಯೂ ಶಾಟ್ಗಳು ತಗೊಂಡಿದ್ದಾರೆ. ಗ್ರಾಫಿಕ್ಸ್ ಅನ್ನೋದು ಇತ್ತೀಚೆಗೆ ತುಂಬಾ ರಿಯಾಲಿಟಿ ಇರೋಂತ ಗ್ರಾಫಿಕ್ಸ್ ಕೂಡ ಇವತ್ತು ಮಾಡಬಹುದಾಗಿತ್ತು. ಅಲ್ಲ, ಗ್ರೀನ್ ಮ್ಯಾಟ್ ಅಂತ ಅಲ್ಲ, ಅಲ್ಲಿ ಈವನ್ ಚಾಪರ್ಗೆ ಅಲ್ಲಿ 4 ಜನ ಇರಬೇಕು ಅನ್ನೋ, ಅಂದ್ರೆ ಜಾಸ್ತಿ ವೆಯ್ಟ್ ಕೂಡ ತಡೆಯಲ್ಲ, ಜಾಸ್ತಿ ರೋಪ್ ಕಟ್ಟಿ ಇದು ಮಾಡಕ್ಕೂ ಆಗಲ್ಲ, ಚಾಪರೇ ಬಿದ್ರು ಬೀಳ್ಬಹುದು, ಆ ಒಂದು ಕೆಪಾಸಿಟಿ ಇಲ್ಲ. ಬಂದೆ ಸರ್, ಒಂದೇ ನಿಮಿಷ. ಗೃಹ ಮಂತ್ರಿಗಳನ್ನ ಮನೆಯಲ್ಲಿ ಭೇಟಿ ಮಾಡಿ ಹುಡುಕ್ತಕ್ಕಂಥ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವ್ರಿಗೆಲ್ಲ ಮಾಹಿತಿಯನ್ನ ಕೊಡಿಸಿದ್ದೇವೆ. ಮಂಗಳೂರಿಗೆ DIG ಹತ್ರ ಮಾತನಾಡಿ ಇವಾಗ ಅಲ್ಲಿಂದ ಹೊರಡ್ತಕ್ಕಂಥ ವ್ಯವಸ್ಥೆ, ಮತ್ತು ತಮಿಳ್ನಾಡಿಂದ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅಲ್ಲಿ ಅವ್ರಿಗೂ ಮಾತಾಡಿ, ಮತ್ತೆ ಮಿಲಿಟರಿಯವ್ರಿಗೂ ಕೂಡ 4 ಐಟಮ್ಸ್ ಯಾರು ಮಾಹಿತಿ ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು, ಅವ್ರು 4 ಜನಕ್ಕೂ ಸರ್ಕಾರದಿಂದ ವ್ಯವಸ್ಥೆಯನ್ನ ಮಾಡಿಸಿದ್ದೇವೆ. ಸರ್ಕಾರದಿಂದನೇ ಪತ್ರ ಬರೀಬೇಕು ಅಂತಕ್ಕಂಥ ಮಾಹಿತಿ ಮೇಲೆ ಸರ್ಕಾರದಿಂದನೇ ಪತ್ರ ಬರೆಸಿ ಅವರಿಗೆ ತಗಲ್ತಕ್ಕಂಥ ವೆಚ್ಚ ಏನಿದೆ ಅದನ್ನು ನಾವೇ ಫಿಲ್ ಮಾಡೋಣ. ಬಟ್ ಯಾರು ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕಳಿಸಿ ಅಂತಕ್ಕಂಥದ್ದು ಈಗ ಮಂಗಳೂರಿನಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ. 4 ಗಂಟೆ ಒಳಗಡೆ ಇಲ್ಲಿ ತಲುಪ್ತಕ್ಕಂಥ ವ್ಯವಸ್ಥೆ. ಮಿಕ್ಕ ಎಲ್ಲ ವ್ಯವಸ್ಥೆಯನ್ನು ಕೂಡ
ಸರ್ಕಾರದಿಂದ ಏನು ಬೇಕೋ ಅದನ್ನು ಇಬ್ಬರು ವಿಧಾನಸೌಧದಲ್ಲಿದ್ದು ಈಗ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಾಡಿ ತೆಗಿತಕ್ಕಂಥದ್ದಕ್ಕೆ ಮೊದಲೇ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಈಗ ತಮಿಳುನಾಡು ಮತ್ತೆ ಸೇನೆಯಿಂದ ಎಕ್ಸ್ಪರ್ಟ್ಗಳನ್ನ ಕಳಿಸುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಈಗ ಅವ್ರಿಗೂ ಮಾತುಕತೆ ನಡೆದಿದೆ. ಅವ್ರನ್ನ ಕಳಿಸ್ತಕ್ಕಂಥದ್ದು ಒಂದೇ ಬೇಡ ಅಂತೇಳಿ 3-4 ಕಡೆ ಎಲ್ಲೆಲ್ಲಿ ಹೇಳ್ತಾರೆ, ಮಿಲಿಟರಿ ಇರ್ಬೋದು, ತಮಿಳುನಾಡು ಯಾವುದೋ ಸಿಸ್ಟಮ್ ಇರ್ಬೋದು, ಆಮೇಲೆ ಮಂಗಳೂರಿನವ್ರು ಇರ್ಬೋದು, 4 ಕಡೆಯಿಂದನೂ ಅವ್ರಿಗೆ ತಲುಪತಕ್ಕಂಥ ವ್ಯವಸ್ಥೆಗೆ ಸರ್ಕಾರದಿಂದನೇ ಮಾಡಿದ್ದೇವೆ. ಕೆಲವೊಂದು ನಿಷೇಧಿತ ಪ್ರದೇಶಗಳಿಗೆ ಮುಂದೆ ಏನಾದರೂ ಒಂದಷ್ಟು ಮಾನದಂಡಗಳನ್ನು ಇಲ್ಲ, ಸದ್ಯಕ್ಕೀಗ ಆ ಬಾಡಿ ಎರಡನ್ನ ಹುಡುಕಿ ತೆಗಿತಕ್ಕಂಥದ್ದಕ್ಕೆ ನಾವು ಆದ್ಯತೆ ಮಾಡ್ತಾ ಇದ್ದೇವೆ. ಫಸ್ಟ್ ಅದಾಗಲಿ, ಆಮೇಲೆ ಏನು ಬಂದೋಬಸ್ತ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸರ್ಕಾರದಿಂದ ಏನಾದರೂ ಅವರಿಗೆ ಕುಟುಂಬಸ್ಥರಿಗೆ ಏನಾದರೂ ಪರಿಹಾರ ಕೊಡುವಂಥ ಸಾಧ್ಯತೆಗಳಿವೆ? ಸರ್ಕಾರದಿಂದ ಫಸ್ಟ್ ಇದು ಬಾಡಿ ತೆಗಿಸ್ಲಿಕ್ಕೆ ಏನು ವ್ಯವಸ್ಥೆ ಬೇಕು, ಅದಕ್ಕೆ ಏನೇನು ಫೀಸ್ ಬೇಕು ಅದನ್ನ ಇಮ್ಮಿಡಿಯೇಟ್ ಆಗಿ ತಕ್ಷಣ ಮಾಡಿದ್ದೇವೆ. ಅವರ ಕುಟುಂಬದವರಿಗೆ ಫಸ್ಟ್ ಬಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ತದನಂತರ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಎಲ್ಲ ಭೇಟಿ ಮಾಡಿ, ತದನಂತರ ಅವರಿಗೆ ಏನು ಕೊಡಬೇಕು ಸರ್ಕಾರದಿಂದ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈಗ ಮಧ್ಯಾಹ್ನನೂ ಸಹ ಗೃಹ ಮಂತ್ರಿಗಳಿಗೆ ಈ ಸ್ಪಾಟ್ನ ವಿಸಿಟ್ ಮಾಡ್ತಕ್ಕಂಥ ಮನವಿ ಕೂಡ ಮಾಡಿದ್ದೇವೆ. ಮಾತಲ್ಲಿ ಹೇಳ್ಬೇಕಂದ್ರೆ ಇದಕ್ಕಿಂತ ಚಿತ್ರರಂಗದಲ್ಲಿ ದೊಡ್ಡ ದುರಂತ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಭವಿಷ್ಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಇಬ್ಬರು ಕಲಾವಿದರು ಬರುವಂತ ಒಂದು ಸೂಚನೆಗಳಿದ್ದಂಥ ಒಂದು ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಕಲಾವಿದರು. ಇದ್ರ ಬಗ್ಗೆ ಏನು ಮಾತಾಡಬೇಕು ಅರ್ಥ ಆಗದಿರೋಂಥ ಪರಿಸ್ಥಿತಿ ಆಗಿದೆ. ಅಂದರೆ ಈಜು ಬರಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ಅವರ ವೃತ್ತಿ, ಸಿನಿಮಾ ರಂಗದ ಮೇಲೆ ಇದ್ದಂಥ ಒಂದು ಪ್ರೀತಿ, ಆ ಒಂದು ಈಜು ಬರಲಿಲ್ಲ ಅನ್ನೋ ದೇವರಿದ್ದಾನೆ, ನನ್ನ ವೃತ್ತಿಗೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ಹೋಗಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಇವತ್ತು ನಮಗೆ ಇಬ್ಬರು ಕಲಾವಿದರು ಇಲ್ದಂಗಾಗಿದೆ. ಬಹಳ ನೋವಾಗ್ತದೆ. ಬಹಳ ಒಳ್ಳೆ ಕಲಾವಿದರು. ಯಾರ್ದು ನಿರ್ಲಕ್ಷ್ಯಕ್ಕೆ ಇವತ್ತು ಇಬ್ಬರು ಬಲಿಯಾಗಿದ್ದಾರೆ ಸರ್. ಕನಿಷ್ಠ ಕಲಾವಿದರಿಗೆ ಒಂದು ಇನ್ಸೂರೆನ್ಸ್ ಮಾಡಿಸುವಂತ ಕನಿಷ್ಠ ಜ್ಞಾನವೂ ಇರಲಿಲ್ವಾ ನಿಮ್ಮ ಚಿತ್ರರಂಗದಲ್ಲಿ ಅನ್ನುವಂಥದ್ದು? ನಮ್ಮಲ್ಲಿ ಚಿತ್ರರಂಗದಲ್ಲಿ ಏನಾಗಿದೆ ಅಂದ್ರೆ, ಕಲಾವಿದರ ಸಂಘ ಬೇರೆ ಇದೆ, ನಿರ್ಮಾಪಕರ ಸಂಘ ಇದೆ, ಮತ್ತೆ ನಿರ್ದೇಶಕರ ಸಂಘನೂ ಇದೆ, ಮತ್ತೆ ವಾಣಿಜ್ಯ ಮಂಡಳಿ ಇದೆ. ಕಲಾವಿದರಿಗೆ ಸಂಬಂಧಪಟ್ಟಂತೆ ಆ ಸಂಘದವರು ಅವರೆಲ್ಲ ಇನ್ಶೂರೆನ್ಸ್ನ ಅವ್ರು ಮಾಡಬೇಕಾಗುತ್ತೆ. ಈಗ ನಮ್ಮ ನಿರ್ಮಾಪಕರ ಸಂಘದಲ್ಲಿ ನಾವು ಮಾಡಿದ್ದೀವಿ. ಆದರೂ ಶನಿವಾರ ಒಂದು ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಮ್ಮ ಕಡೆಯಿಂದ ನಿರ್ಮಾಪಕರ ಸಂಘದಿಂದ ಏನಾಗಬೇಕು ಆ ಸಹಾಯ ಖಂಡಿತ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಯಾವುದೇ ಆಗಲಿ ಆಕಸ್ಮಿಕ ಸಾವು ಸಹಜ, ಆದರೆ ಇದು ಕಣ್ಣೆದುರುಗಡೆ ಗೊತ್ತಿದ್ದು ನಡೆದಿರೋಂಥ ಒಂದು ಘಟನೆ. ಬಹಳ ನೋವಾಗುತ್ತೆ. ಅವ್ರು ಹೇಳ್ತಾ ಇದ್ದಾರೆಪ್ಪ, ನೋಡೋಣ ದೇವರಿದ್ದಾನೆ, ಹೋಗ್ತೀವಿ, ನಮ್ಗೆ ಈಜು ಬರಲ್ಲ. ಆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಯಾರೇ ಆಗಲಿ ಎರಡು ಜೀವದ ಜೊತೆ ಚೆಲ್ಲಾಟ, ನಿರ್ಲಕ್ಷ್ಯ ಅಂತೀರಿ? ಖಂಡಿತ ಏನೇ ಆಗಲಿ ಇದನ್ನು ನಾವು ಯಾರೋ ಒಬ್ರಿಗೋಸ್ಕರ ಇಲ್ಲ ಆಕಸ್ಮಿಕ ಅದೆಲ್ಲ ಆಕಸ್ಮಿಕ ಮುಂಜಾಗ್ರತೆ ಕ್ರಮ ತಗೋಬೇಕಾಯ್ತು. ಇಂಥ ಒಂದು ಘಟನೆ, ಇಂಥ ಒಂದು ಚಿತ್ರೀಕರಣ ಮಾಡೋಂಥ ಸಂದರ್ಭದಲ್ಲಿ ಅವರು ಈಜು ಎಷ್ಟು ದೂರ ಈಜೋದಕ್ಕೆ ಶಕ್ತಿ ಇದೆ, ಅವ್ರ ಹಿಂದೆ ಎಷ್ಟು ಈಜು ಆಡಿದ್ದಾರೆ, ಅಥವಾ ಈಜಾಡಕ್ಕೆ ಮುಂಚೆ ಅವ್ರನ್ನ ಒಂದು ಭಾಗದಲ್ಲಿ ಎಲ್ಲನ್ನ ಈಜಾಡೋದಕ್ಕೆ ಸ್ವಲ್ಪ ಬಿಟ್ಟು ಇವ್ರ ಕೈಯಲ್ಲಿ ಆಗತ್ತೆ. ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರ ಮಾತುಗಳು. ಈಗ ಅಷ್ಟೇ ನಾವು ಚರ್ಚೆಯಲ್ಲಿ ಮಾತನಾಡ್ತಾ ಇದ್ವಿ, ಯಾಕೆ ಸರ್ಕಾರದಿಂದ ಯಾರು ಬಂದಿಲ್ಲ, ಯಾವುದೇ ರೀತಿಯ ಒಂದು ಸಾಂತ್ವನ ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿಲ್ಲ ಅನ್ನೋಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ಸ್ಥಳಕ್ಕೆ ಸ್ಪಾಟ್ಗೆ, ತಿಪ್ಪಗೊಂಡನಹಳ್ಳಿ ಕೆರೆ ಸ್ಪಾಟ್ಗೆ ಎಸ್ ಟಿ ಸೋಮಶೇಖರ್ ಬಂದಿದ್ದಾರೆ. ಈಗಾಗಲೇ ಅವರು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು. ಮಂತ್ರಿ ರೇಸ್ನಲ್ಲಿದ್ರು ನಿಗಮ ಮಂಡಳಿಗೆ ಸಾಕುವಂತ ಅವರಿಗೆ ಅಷ್ಟಕ್ಕೆ ತೃಪ್ತಿ ಪಟ್ಟಿದ್ದಾರೆ. ಆದರೆ ಸ್ಪಾಟಿಗೆ ಬಂದು ಸರ್ಕಾರದಿಂದ ನಾವು ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಿಸ್ತಾ ಇದ್ದೀವಿ, ಮುಳುಗು ತಜ್ಞರನ್ನ ಮತ್ತೆ ಕರೆಸ್ತಾ ಇದ್ದೀವಿ, ಚೆನ್ನೈಯಿಂದ ಮತ್ತು ಮಂಗಳೂರಿಂದನೂ ಕೂಡ ಕರೆಸುವಂತ ಕೆಲಸ ಮಾಡ್ತಿದ್ದೀವಿ, ಸೇನೆಯಿಂದನೂ ಕೂಡ ಈ ರೀತಿಯ ಹುಡುಕುವಂತವ್ರನ್ನ, ಈ ರೀತಿಯ ಸಂದರ್ಭಗಳಲ್ಲಿ ಹುಡುಕಾಡುವಂತವ್ರನ್ನ ಕರೆಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು 4 ಗಂಟೆ ಒಳಗಡೆ, ಸಂಜೆ 4 ಗಂಟೆ ಒಳಗಡೆ ಬರ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಮುನಿರತ್ನ ಕೂಡ ಒಂದಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ.
ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಕುರಿತಂತೆ ಈಗಾಗಲೇ ನಾವು ಬ್ರೇಕ್ಗೂ ಮುಂಚೆ ಚರ್ಚೆ ಮಾಡಿದ್ವಿ. ಯಾಕೆ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋಂಥದ್ದು ಮುನಿರತ್ನ ಮತ್ತು ಎಸ್ ಟಿ ಸೋಮಶೇಖರ್ ತಮ್ಮ ಒಂದು ಅಭಿಪ್ರಾಯಗಳನ್ನು ಮತ್ತು ಪ್ರಯತ್ನವನ್ನು ಕೂಡ ಮಾಧ್ಯಮದ ಎದುರು ಹೇಳಿದ್ದಾರೆ. ಏನೆಲ್ಲ ಆಗಬೇಕಾಗಿದೆ, ನಮ್ಮೊಂದಿಗೆ ನಿರ್ದೇಶಕರಾಗಿರ್ತಕ್ಕಂಥ ದೇವರಾಜ್ ಮತ್ತು ನಟ ಹರ್ಷ ಅವರು ಕೂಡ ಇರತಕ್ಕಂಥದ್ದು. ಅವರ ಬಳಿ ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ನೀತಿ ಹೇಳುವ ನೀನೇ ನೀಯನ್ನು ಮುರಿದೆ, ಬಾಯಿದ್ದರೂ ನೀ ಮೂಕನಾದೆ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಮುಳ್ಳಲ್ಲಿ ನಡೆಯುವುದಕ್ಕೆ ಎಚ್ಚರಿಕೆ ಬೇಕು, ಎಚ್ಚರಿಕೆ ಬೇಕು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ಹೆತ್ತೊಡಲು ಕುಡಿಯುತ್ತಿದೆ ತಳಮಳಿಸಿ ನೊಂದು, ತಳಮಳಿಸಿ ನೊಂದು. ಅಕ್ಕರೆಯ ಸೋದರಿಗೆ ಕಣ್ಣೀರ ಬಿಲ್ದು,